ಮಾಲೆಗೆ ಬಾಂಬ್ ಅಂತ ಭಾವಿಸಿದ ನಟ ಸೈಕಲ್ ಬಿಟ್ಟು ಓಡಿದ ದಳಪತಿ ವಿಜಯ್ ವಿಡಿಯೋ ವೈರಲ್. ತಮಿಳುನಾಡು ಚುನಾವಣೆಯಲ್ಲಿ ಬ್ಯುಸಿಯಾಗಿರುವ ನಟ ದಳಪತಿ ವಿಜಯ್ ಇತ್ತೀಚೆಗೆ ಕನ್ಯಾಕುಮಾರಿಯಲ್ಲಿ ನಡೆದ ಪ್ರಚಾರದ ವೇಳೆ ಒಂದು ವಿಚಿತ್ರ ಘಟನೆ ನಡೆದಿದೆ. ತಮ್ಮ ಟಿವಿಕೆ ಪಕ್ಷದ ಪರವಾಗಿ ಸೈಕಲ್ ರೈಡ್ ಮಾಡ್ತಿದ್ದ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬ ಎಸೆದ ಹೂವಿನ ಮಾಲೆಯನ್ನ ಅವರು ಬಾಂಬ್ ಎಂದು ತಪ್ಪಾಗಿ ಭಾವಿಸಿ ಅಲ್ಲಿಂದ ಓಡಿ ಹೋದ್ರು. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪ್ರಚಾರದ ವೇಳೆ ಸೈಕಲ್ ರೈಡ್. ದಳಪತಿ ವಿಜಯ್ ಅವರು ಟಿವಿಕೆ ಪಕ್ಷ ಸ್ಥಾಪಿಸಿ ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರವನ್ನ ಅಬ್ಬರದಿಂದ ನಡೆಸ್ತಾ ಇದ್ದಾರೆ. ರಾಜಕೀಯ ಪ್ರವೇಶದ ನಂತರ ಅವರು ಸಾಮಾನ್ಯ ಜನರ ನಡುವೆ ಮಿಶ್ರಣವಾಗುವ ಹೊಸ ಪ್ರಯೋಗಗಳನ್ನ ಮಾಡುತ್ತಿದ್ದಾರೆ. ಅಂತಹ ಒಂದು ಪ್ರಯತ್ನದ ಭಾಗವಾಗಿ ಕನ್ಯಾಕುಮಾರಿ ಜಿಲ್ಲೆಯ ಹೆದ್ದಾರಿಯಲ್ಲಿ ಅವರು ಸೈಕಲ್ ರೈಡ್ ಅನ್ನ ಆಯೋಜಿಸಿದ್ರು. ಅವರೊಂದಿಗೆ ಭದ್ರತಾ ಸಿಬ್ಬಂದಿಯೂ ಇದ್ರು. ಆದ್ರೆ ಸ್ಥಳದಲ್ಲಿ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು. ಅವರೆಲ್ಲರ ನಡುವೆ ಸೈಕಲ್ ತುಳಿಯುತ್ತಾ ವಿಜಯ್ ಮುಂದೆ ಸಾಗ್ತಾ ಇದ್ರು. ಹೂವಿನ ಮಾಲೆಯೇ ಬಾಂಬ್. ಈ ಸಂದರ್ಭದಲ್ಲಿಯೇ ಒಬ್ಬ ಅಭಿಮಾನಿ ತನ್ನ ಕೈಯಲ್ಲಿದ್ದ ಹೂವಿನ ಮಾಲೆಯನ್ನ ವಿಜಯ್ ಅವರ ಕಡೆಗೆ ಎಸೆಯಲು ಯತ್ನಿಸಿದ. ಆದ್ರೆ ವಿಜಯ್ ಅವರು ಆ ಮಾಲೆಯನ್ನ ಬಾಂಬ್ ಎಂದು ತಪ್ಪಾಗಿ ಭಾವಿಸಿದ್ರು. ತಕ್ಷಣವೇ ಅವರು ಸೈಕಲ್ ಅನ್ನ ಪಕ್ಕಕ್ಕೆ ಬಿಟ್ಟು ವೇಗವಾಗಿ ಓಡಿ ಸಮೀಪದಲ್ಲಿದ್ದ ತಮ್ಮ ಭದ್ರತಾ ಕಾರಿನತ್ತ ಧಾವಿಸಿದ್ರು. ಕಾರಿನ ಒಳಗೆ ಕುಳಿತುಕೊಂಡು ಬಳಿಕವೇ ಅವರು ಆತಂಕದಿಂದ ಹೊರಬಂದರು. ಈ ದೃಶ್ಯವನ್ನ ಅಲ್ಲಿದ್ದ ಅಭಿಮಾನಿಗಳು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ವಿಡಿಯೋಗೆ ನೆಟ್ಟಿಗರಿಂದ ಮಿಶ್ರ ಪ್ರತಿಕ್ರಿಯೆಗಳು ಬಂದಿವೆ. ಕೆಲವರು ವಿಜಯ್ ಅವರ ಸುರಕ್ಷತೆಯ ಕಾಳಜಿಯನ್ನ ಸಮರ್ಥಿಸುತ್ತಾ ಅಲ್ಲಿ ಜನರ ದಟ್ಟಣೆ ಹೆಚ್ಚಿತ್ತು, ಯಾವುದೇ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ಎಂದು ಹೇಳಿದ್ದಾರೆ. ಆದ್ರೆ ಇನ್ನು ಕೆಲವರು ಈ ಘಟನೆಯನ್ನ ಕುತೂಹಲದಿಂದ ನೋಡುತ್ತಾ ಸಿನಿಮಾದಲ್ಲಿ ಸಾವಿರಾರು ಬಾಂಬ್ಗಳನ್ನ ಎದುರಿಸುವ ನಾಯಕ ನಿಜ ಜೀವನದಲ್ಲಿ ಹೂವಿನ ಮಾಲೆಗೆ ಹೆದರುತ್ತಾರೆಯೇ ಎಂದು ವ್ಯಂಗ್ಯವಾಡಿದ್ದಾರೆ. ಟಿವಿಕೆ ಬೆಂಬಲಿಗರು ಮಾತ್ರ ಅಲ್ಲಿ ಅಹಿತಕರ ಘಟನೆ ನಡೆಯುವ ಮುನ್ಸೂಚನೆ ಸಿಕ್ಕಿತ್ತು, ಅದಕ್ಕಾಗಿ ವಿಜಯ್ ಹಾಗೆ ಮಾಡಿದ್ದಾರೆ ಎಂದು ಸ್ಪಷ್ಟನೆ ನೀಡಲು ಪ್ರಯತ್ನಿಸಿದ್ದಾರೆ. ರಾಜಕೀಯ ಪ್ರಚಾರದ ನಡುವೆಯೇ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ಕೂಡ ಸುದ್ದಿಯಲ್ಲಿದೆ. ಈ ಚಿತ್ರದ ರಿಲೀಸ್ಗೆ ಹಲವಾರು ಅಡೆತಡೆಗಳು ಎದುರಾಗಿವೆ. ಇತ್ತೀಚೆಗೆ ಚಿತ್ರವು ಆನ್ಲೈನ್ನಲ್ಲಿ ಲೀಕ್ ಆಗಿರುವುದು ನಿರ್ಮಾಪಕರ ಆತಂಕವನ್ನ ಹೆಚ್ಚಿಸಿದೆ. ಚುನಾವಣಾ ನೀತಿ ಸಂಹಿತೆಯ ಕಾರಣದಿಂದಾಗಿ ಸಿನಿಮಾ ಪ್ರಚಾರಕ್ಕೂ ನಿರ್ಬಂಧವಿದೆ. ಹೀಗಾಗಿ ತಂಡವು ಚುನಾವಣೆ ಮುಗಿದ ಬಳಿಕ ಚಿತ್ರವನ್ನ ಬಿಡುಗಡೆ ಮಾಡುವ ಯೋಚನೆಯಲ್ಲಿದೆ.